ನಾಳೆ ರಾಜ್ಯದಲ್ಲಿ ನಡೆಯುವ ಎರಡನೇ ಹಂತದ ಮತದಾನ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಜಿಲ್ಲೆಯ 8 ಕಡೆಗಳಲ್ಲಿ ಮಸ್ಟರಿಂಗ್ ಪ್ರಕ್ರಿಯೆ ನಡೆಯುತ್ತಿದೆ. ಕಾರವಾರ ನಗರದ ಸೆಂಟ್ ಮೈಕಲ್ ಶಾಲೆಯ ಆವರಣದಲ್ಲಿ ಇಂದು ಮಸ್ಟರಿಂಗ್ ಪ್ರಕ್ರಿಯೆ ನಡೆದಿದ್ದು ನಿಗದಿಪಡಿಸಿದ ಮತಗಟ್ಟೆಗಳಿಗೆ ಸಿಬ್ಬಂದಿಗಳು ತೆರಳಲು 500ಕ್ಕೂ ಹೆಚ್ಚು ವಾಹನಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ 2 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1977 ಮತಗಟ್ಟೆಗಳಿದ್ದು 8478 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 16,41,156 ಒಟ್ಟು ಮತದಾರರಿದ್ದು 8,23,604 ಪುರುಷ ಮತದಾರರು, 8,17,536 ಮಹಿಳಾ ಮತದಾರರು, 16 ಇತರೆ ಮತದಾರರಿದ್ದಾರೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ 16,41,156 ಮತದಾರರು ಇದ್ದಾರೆ. ಆ ಪೈಕಿ ಪುರುಷ ಮತದಾರರು 8,23,604 ಮತ್ತು ಮಹಿಳಾ ಮತದಾರರು 8,17,536. ಇತರೆ 16 ಜನ ಇದ್ದಾರೆ. ಇನ್ನು ಈಗಾಗಲೇ ನಮ್ಮ ಚುನಾವಣೆಯ ಸಿಬ್ಬಂದಿಗಳು ಏನಿದ್ದಾರೆ ಅವರಿಗೆ ನಾವು 1 ಮತ್ತು 2ನೇ ಹಂತದ ರ್ಯಾಂಡಮೈಸೇಷನ್ ಅನ್ನು ಮಾಡಿದ್ದೀವಿ. ಇನ್ನು 3ನೇ ಹಂತದ ರ್ಯಾಂಡಮೈಸೇಷನ್ 1ನೇ ಹಂತದಲ್ಲಿ ಅವರಿಗೆ ಅವರು ಕೆಲಸ ಮಾಡುವಂಥ ಪಾರ್ಲಿಮೆಂಟರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತರಬೇತಿ ಕೊಟ್ಟಿದ್ವಿ. 2ನೇ ಹಂತದಲ್ಲಿ ಅವರು ಯಾವ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಚುನಾವಣೆಗೆ ಕೆಲಸಕ್ಕೆ ಹೋಗ್ತಾರೆ ಆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಅವರಿಗೆ ರ್ಯಾಂಡಮೈಸೇಷನ್ ಮಾಡಿಕೊಟ್ಟಿದ್ವಿ. ನಮಗೆ ಒಟ್ಟು ಈ ಒಂದು ಚುನಾವಣೆ ಕಾರ್ಯಕ್ಕೆ ನಿಯೋಜಿಸಿದಂಥ ಸಿಬ್ಬಂದಿಗಳು 6,939. ಇದರಲ್ಲಿ ಫಸ್ಟ್ PRO ಬರ್ತಾರೆ, APRO ಬರ್ತಾರೆ, ಫಸ್ಟ್ ಪೋಲಿಂಗ್ ಆಫೀಸರ್, ಸೆಕೆಂಡ್ ಪೋಲಿಂಗ್ ಆಫೀಸರ್ಸ್. ಆ್ಯಂಡ್ ಈ ಒಂದು ಚುನಾವಣೆ ಕರ್ತವ್ಯಕ್ಕೆ ನಾವು ಚುನಾವಣೆ ಸಿಬ್ಬಂದಿಗಳ ಜೊತೆಗೆ ಬ್ಯಾಂಕ್ ಉದ್ಯೋಗಿಗಳನ್ನು ಕೂಡ ಮೈಕ್ರೋ ಅಬ್ಸರ್ವರ್ಸ್ ಅಂತ ಅಪಾಯಿಂಟ್ ಮಾಡಿದ್ದೀವಿ. ಈ ಸಂಖ್ಯೆ 303. ಈ ಮೈಕ್ರೋ ಅಬ್ಸರ್ವರ್ ದೇ ವರ್ಕ್ಸ್ ಆಸ್ ಐಸ್ ಆ್ಯಂಡ್ ಇಯರ್ಸ್ ಆಫ್ ಜನರಲ್ ಅಬ್ಸರ್ವರ್ ಈಗಾಗಲೇ ನಮ್ಮ ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ. ಅವರು ಹಿರಿಯ IAS ಅಧಿಕಾರಿ ರಾಜೀವ್ ರತನ್ ಅಂತ ಹೇಳಿಬಿಟ್ಟು ಸರ್ಕ್ಯೂಟ್ ಹೌಸಲ್ಲಿದ್ದಾರೆ. ಅವರಿಗೆ ನೇರವಾಗಿ ಈ ಒಂದು ಮೈಕ್ರೋ ಅಬ್ಸರ್ವರು ಚುನಾವಣೆ ದಿವಸ 1,053 ಮತಗಟ್ಟೆಗಳನ್ನು ನಾವು ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ. 303 ಮತಗಟ್ಟೆಗಳಲ್ಲಿ ಈ ಒಂದು ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ. ಆ ರೀತಿ 303 ಮೈಕ್ರೋ ಅಬ್ಸರ್ವರನ್ನು ನಾವು ಅಪಾಯಿಂಟ್ ಮಾಡಿದ್ದೀವಿ. ಇನ್ನು ಒಟ್ಟು ಇರುವಂತಹ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಮತಗಟ್ಟೆಗಳು 1,977. ಸೊ ಆ ಪೈಕಿ ನಾವು 1,015 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ. ವೆಬ್ಕಾಸ್ಟಿಂಗ್ ಅಂದರೆ ಕ್ಯಾಮೆರಾ ವಿತ್ ಕಂಪ್ಯೂಟರ್ ಆಪ್ರೇಟರ್. ಯಾವ ರೀತಿಯಾಗಿ ಆ ಕ್ಯಾಮ್ರಾ ನಾವು ಸೆಟ್ ಮಾಡಿರ್ತೀವಿ ಅಂದರೆ ಆ ಒಂದು ಮತಗಟ್ಟೆಯಲ್ಲಿ ಪೂರ್ತಿ ಒಂದು ಕವರ್ ಆಗಬೇಕು ಆ ಏರಿಯಾ. ಅಂದರೆ ಮತದಾರ ಮತಗಟ್ಟೆಯೊಳಗೆ ಬರುವಂಥದ್ದು ಮತ್ತು ಅವರು ವೋಟರ್ ಸ್ಲಿಪ್ಪನ್ನು ತೋರಿಸಿ ದೆನ್ ವೋಟರ್ ಕಂಪಾರ್ಟ್ಮೆಂಟ್ವರೆಗೆ ಹೋಗಿ ವೋಟರ್ ಕಂಪಾರ್ಟ್ಮೆಂಟಲ್ಲಿ ಅವರು ಮತ ಚಲಾವಣೆ ಮಾಡ್ತಾ ಇರೋದು. ಅವ್ರ ಮುಖ ಮಾತ್ರ ಕಾಣಿಸುತ್ತೆ, ಬಟ್ ಬ್ಯಾಲೆಟ್ ಯೂನಿಟು ಮತ್ತು ಅವ್ರು ಯಾರಿಗೆ ಮತ ಚಲಾವಣೆ ಮಾಡಿದ್ದಾರೆ ಅದು ಹೈಡ್ ಮಾಡಲಾಗಿರ್ತದೆ ವೋಟಿಂಗ್ ಕಂಪಾರ್ಟ್ಮೆಂಟ್. ಆ ಥರ ಒಂದು ಸೆಟ್ಟಿಂಗ್ ನಾವು ವೆಬ್ಕಾಸ್ಟಿಂಗಲ್ಲಿ ಮಾಡಿಕೊಂಡು 1,015 ಮತಗಟ್ಟೆಗಳಲ್ಲಿ ನಾವು ಈ ಒಂದು ವೆಬ್ಕಾಸ್ಟಿಂಗ್ ಈಗಾಗಲೇ ನಾವು 90% ರೆಡಿ ಮಾಡಿದ್ದೀವಿ.